ಗುರುಜಿ, ಇವಾಗ ಸುದೀಪ್ ಸರ್ ಏನೋ ಬಿಗ್ ಬಾಸ್ಗೆ ವಿದಾಯ ಹೇಳ್ಬಿಟ್ರು. ಮುಂದೆ ಯಾರು ಬರ್ಬೋದು ಬಿಗ್ ಬಾಸ್ ಹೋಸ್ಟ್ ಮಾಡಕ್ಕೆ? ಬಿಗ್ ಬಾಸಲ್ಲಿ ಒಂದು 5 ಜನ ಆಫರ್ ಕೊಟ್ಟರೆ ಯಾರೋ ಒಂದು 3 ಜನ ಕೊಟ್ಟರೆ ಹೇಳ್ಬೋದು. ಇಂಥರ ಇಲ್ಲ, ನೀವೊಂದು ಪ್ರಿಡಿಕ್ಟ್ ಮಾಡಿ, ಇಂಥವ್ರು ಬರಬಹುದು ಅಂತ. ಬಂದು ನನಗೇನು ಲಾಭ? ಅವ್ನಿಗೆ ಯಾರೋ ದುಡ್ಡು ಕೊಡ್ತಾರೆ, ಅವ್ನು ತಗೊಂಡು ಹೋಗ್ತಾನೆ, ನನಗೇನು ಲಾಭ? ಬಂದನ್ನು ಮಾಡ್ತಾನೆ, ಅವ್ನು ಇಸ್ಕೊಯ್ತಾನೆ ದುಡ್ಡನ್ನ, ಕೊಟ್ಟನ್ ಜನಕ್ಕೆ ಯಾಮಾರಿಸ್ತಾನೆ, ಅವ್ರ ಕರ್ಮ. ನನಗೇನು ಲಾಭ? ನಿಮಗೆ ಇದರಿಂದ ಹೇಳೋದ್ರಿಂದ ವೀಕ್ಷಕರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಯಾರು ಕ್ಯೂರಿಯಸ್ ಇಂದ ವೇಟ್ ಒಂದು ಹೇಳ, ಸೀರಿಯಲ್ ನೋಡೋರು ಥಿಯೇಟ್ರಿಗೆ ಬರೋಕ್ಲ, ಥಿಯೇಟ್ರಿಗೆ ಬರೋರು ಸೀರಿಯಲಿಗೆ ಬರೋಕ್ಲ ಅಂಥ ಜನ. ನನಗೇನು ಆಗಬೇಕಾಗಿಲ್ಲ. ಏನು ಹೇಳಿ? ನಿಮಗೇನು ಆಗಬೇಕಾಗಿಲ್ಲ. ಆದರೆ ಮಾಡ್ತಿದ್ದನ್ನು ಆಗಲ್ಲ ಅಂತ ಹೇಳ್ಬೋದು. ನಿರೂಪಕರು ಚೇಂಜ್ ಆಗ್ತಾರೆ ಅಂತ ಹೇಳಿದ್ದೆ ನಾನು, ಅದು ನಿಜ ಆಗೈತೆ. ಬರೋರು ನಾನೇ ಕೇಳಲಿ, ಬರೋರು ಹರಾಜಲ್ಲಿ ಕರೀತಾರೆ. IPL ಥರ ಇವರು ಎಷ್ಟು ಬರ್ತಾರೆ, ಗಣೇಶ್ ಎಷ್ಟಕ್ಕೆ ಬರ್ತಾರೆ, ಇವ್ರು ಎಷ್ಟಕ್ಕೆ ಬರ್ತಾರೆ, ಅದು ದುಡ್ಡಿನ ಮೇಲೆ ಕರ್ಕೊ ಹೋಗ್ತಾರೆ. ಅದು ಹರಾಜ್ ಬಿಟ್ಟಲ್ಲಿ, ಅದು ಅವ್ರವ್ರ ಪರ್ಸ್ನಲ್. ನೀವು ಕೂಡ ಬಿಗ್ ಬಾಸಿಗೆ ಹೋಗಿ ಬಂದಿದ್ರ, ಸುದೀಪ್ ಸರ್ ರೀತಿ ಇನ್ನು ಯಾರಿಗೆ ಆ ರೀತಿ ಒಂದು ಗತ್ತು? ನನಗೆ ಒಂದು ಮಾತು ಹೇಳ, ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೂ ಬಿಗ್ ಬಾಸ್ ನೋಡಿಲ್ಲ, ಬಂದ್ಮೇಲೆ ಒಂದು ಸೀನು ನೋಡಿಲ್ಲ. ಏನೇಳಿ? ನೋಡಿಲ್ಲ. ನೀವು ನಿಮ್ಮ ಎಪಿಸೋಡ್ಗಳನ್ನ ನೋಡಿಲ್ಲ. ಯಾಕೆ ನೋಡ್ಬೇಕಂತ ಅನ್ಸ್ಲಿ? ನನಗೇನು ಅನ್ಸಲ್ಲ. ನನಗೆ ಬೇರೆ ಕೆಲಸ ಇದೆ, ನನ್ನ ಅಸ್ಟ್ರಾಲಜಿ ಕೆಲಸ. ನನ್ನ ಮಾರ್ಕೆಟಿಗೋಸ್ಕರ ಅವ್ರು ಕರೆದ್ರು. ನನ್ನ ಪೇಮೆಂಟ್ ಅವ್ರು ಕೊಡ್ನಲ್ಲ 2013ರಿಂದ ಕರೆಯೋರು. ಲಾಸ್ಟ್ ಪರಮರು ನನ್ನ ಕೆಲಸ ಬಿಡ್ತೀನಿ ಸರ್, TRP ಇಲ್ಲ ಸರ್, ಬರ್ರಿ ಸರ್ ಅಂದರು. ಅವ್ರ ಮಾತಿಗೋಸ್ಕರ ಹೋದೆ. ಏನು ಹೇಳಿ? ಆದರೆ ಅವ್ರು ನನಗೊಂದು ಸ್ಲಾಟ್ ಕೊಡ್ನಲ್ಲ, ನಂಗೆ ಅದು ಭಾಳ ಬೇಜಾರಿದೆ. ಏನು ಹೇಳಿ? ಇಷ್ಟು ವರ್ಷ 150 ದಿವಸ ಕೆಲಸ ಮಾಡಿದೆ. ನಿಮಗೆ ಗೊತ್ತಿಲ್ಲ, ಆಕ್ಟ್ರಸ್ಗಾರ ಅದು ಹೊಸ್ತಿರ್ಬೋದು. ನಾವು ಬೇರೆ ಸಮಸ್ಯೆಯಿಂದ ಹೋಗ್ತೀವಿ. ನಮ್ಮ ಡ್ರೈವರು, ಆಫೀಸ್ ಬಾಡಿಗೆ, ಕರೆಂಟ್ ಬಾಡಿಗೆ. ಸುಮ್ಮನೆ ಜನ ಯೂಟ್ಯೂಬಲ್ಲಿ ಅಷ್ಟು ಕೊಡ್ತಾರೆ, ಇಷ್ಟು ಕೊಡ್ತಾರೆ ಅಂತ ಕಾಗೆ ಹಾರಿಸ್ತಾರೆ. ದಯವಿಟ್ಟು ಯೂಟ್ಯೂಬರ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ, ಗೊತ್ತಿರೋ ದಯವಿಟ್ಟು ಬರೀರಿ. ಆಮೇಲೆ ತುಂಬ ಜನ ಕೇಳ್ತೀನಿ, ರಿಯಾಲಿಟಿ ಶೋಗೆ ಒಳಗಡೆ ನಾಟಕ ಆಡ್ತಿರ್ತಾರೆ, ಹೊರಗಡೆ ಬೇರೆ ಥರ ಇರ್ತಾರೆ. ಅವ್ರಿಗೂ ಕಾರ್ ಇರುತ್ತೆ, ಅವ್ರಿಗೂ ಮನೆ ಇರುತ್ತೆ. ಏನು ಇಲ್ಲ, ಬಡವ ಅಂತ ತಿಳ್ಕೊಂಡು ಅವ್ನಿಗೆ ಓಟ್ ಹಾಕ್ತಾರೆ. ಟ್ಯಾಲೆಂಟ್ ಇರೋನ್ನ ಬಿಟ್ಬಿಡ್ತಾರೆ, ಬಡವ ಅಂತ ಓಟ್ ಹಾಕ್ತಾರೆ. ಇಂಥ ಮಣ್ಣು ತಿನ್ನೋ ಕೆಲಸನ ದಯವಿಟ್ಟು ಎಲ್ಲರೂ ಚೇಂಜ್ ಮಾಡ್ಕೊಳ್ಳಿ. ಅಲ್ಲಿ ಟ್ಯಾಲೆಂಟ್ ಇರೋನಿಗೆ ಇಂಪಾರ್ಟೆಂಟ್ ಕೊಡಿ. ಆ ಥರದ್ದೆಲ್ಲ ಕೋತಿ ಕೆಲಸ ಎಲ್ಲ ನೀವು ಡಿಸೈಡ್ ಆಗಬೇಡಿ. ಅಯ್ಯೋ ಅವ್ರಿಗೆ ಮದುವೆ ಆಗೈತೆ, ಅವ್ರ ಫ್ಯಾಮಿಲಿ ಮಕ್ಕಳಿಲ್ಲ, ಅಯ್ಯೋ ಅವ್ರು ತಿನ್ನೋಕೆ ಅನ್ನ ಇಲ್ಲ ರೀ. ಆ ಜಾಗಕ್ಕೆ ಬಂದವ್ರೆ ಚೆನ್ನಾಗಿ ತಿಂದ್ಬಿಟ್ಟೆ ಬಂದಿರೋದು. ಏನು ಹೇಳಿ? ಯಾರು ಇಲ್ಲದೆ ಇದ್ದವ್ನು ಕರ್ಕೊಂಡು ಬಿಗ್ ಬಾಸಲ್ಲಿ ಕೂರಿಸಿರಕ್ಕಲ್ಲ, ರಿಯಾಲಿಟಿ ಶೋರಲ್ಲಿ. ಏನು ಹೇಳಿ? ಅಲ್ಲಿಗೆ ಬರೋದಕ್ಕೆ ಅವ್ರು ನೇಮ್ ಮಾಡಿರ್ತಾರೆ ಅಂದ್ರೆ ಅವ್ರು ದುಡಿಯೋಕ್ಕೆ ಬಂದವ್ರೆ ಅಂತ ಅರ್ಥ. ಟೈಮ್ ಆಗ್ಬೋದು, ದುಡಿತಾರೆ ಅಂತ ಅರ್ಥ. ಆ ಥರ ಎಲ್ಲ ನಿಮ್ಮ ಮೆಂಟಾಲಿಟಿನಿಂದ ತೆಗೀರಿ. ಏನು ಹೇಳಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಬದಲಾವಣೆ ಆಗಿ. ಏನು ಹೇಳಿ? ಬದಲಾವಣೆ ಆಗಿ, ಭಾಳ ವಿಶೇಷವಾಗಿ. ನಾನು ಒಬ್ಬನೇ ಅಯೋಧ್ಯೆ 38 ಟೈಮ್ಸ್ ಇಲ್ಲ ಅಂತ ಪ್ರಿಡಿಕ್ಷನ್ ಮಾಡಿದೆ. ಎಲ್ಲ ನಕ್ಕಿದ್ರು. ಅಲ್ಲಿ BJPನೇ ಬರ್ನಿಲ್ಲ. ಹಾಂ ಹೇಳಿ, ಅದನ್ನು ಕರ್ನಾಟಕದಲ್ಲಿ ನಾವು ಮಾಡಿಕೊಟ್ಟು ನಮ್ಮ ಪಕ್ಷ BJP ಬರ್ನಲ್ಲ ಮಾಡಿದ್ದು. ಇಲ್ಲಿಂದ ಸಿಲೆ ಕಾಂಗ್ರೆಸ್ ಬಂತು, ಮೈಸೂರಿಂದ ಹೋಯ್ತು ಅಂತೆಲ್ಲ ಹೇಳಿದ್ರಿ. ಎಲ್ಲಿ ಕರ್ನಾಟಕದಲ್ಲಿ BJP ಇತ್ತು, ಅವತ್ತು BJP ಬರಲ್ಲ. ಇದೆಲ್ಲ ಪ್ರಿಡಿಕ್ಷನ್ ನಮ್ಮದೇನೆ. ಇದೆಲ್ಲ ಆರ್ಯವರ್ಧನವ್ರಿಗೆ ಸಲ್ಲಬೇಕು. ಇದೆಲ್ಲ ಯಾರೂ ತಾನಕ್ಕಾಗಲ್ಲ. ಇದೆಲ್ಲ ನಾವು ಪ್ರಿಡಿಕ್ಷನ್ ಮಾಡಿದ ನಗರು. ಇದೆಲ್ಲ ಸತ್ಯ. ಅಲ್ಲೇ ಅಯೋಧ್ಯೆ ಮಾಡಿದವರು BJP ಬಂದಿಲ್ಲ. ಇದೆಲ್ಲ ಲಾಜಿಕ್, ಇದು ಸತ್ಯ ಸಬ್ಜೆಕ್ಟ್. ಹಾಗಾಗಿ ಸುದೀಪ್ ಅವ್ರು ಚೆನ್ನಾಗಿ ನಡೆಸ್ಕೊಟ್ಟಾರೆ. ನನಗೂ ಅವ್ರಿಗೂ ಬಿಗ್ ಬಾಸಲ್ಲಿ ನೋಡಿದ್ರು ಚೆನ್ನಾಗಿ ನಡೆಸ್ಕೊಟ್ಟಾರೆ. ನನ್ನ ಪ್ರಕಾರ ಅವರೇ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಅದರಿಂದ ನಾನೇನು ಬಿಗ್ ಬಾಸ್ ಬಂದಮೇಲೂ ನಾನು ನೋಡಿಲ್ಲ, ಹೋಗ್ಬೇಕಾದ್ರೂ ನೋಡ್ಕೋಗಿಲ್ಲ. ಏನು ಹೇಳಿ? ನೀವು ನೋಡೇ ಇಲ್ಲ ಒಟ್ನಲ್ಲಿ ಬಿಗ್ ಬಾಸ್? ನಾನು ನೋಡೇ ಇಲ್ಲ. ಲಾಸ್ಟ್ ಸೀಸನ್ ನೋಡ್ಲಿಲ್ವಾ ನೀವು? ಯಾವ ಸೀಸನ್ ನೋಡಲ್ಲ. ಯಾಕೆ ಗುರುಜಿ? ಇಷ್ಟ ಇಲ್ಲ ಅಂತಾನೆ ಹೇಗೆ ಅಂತ? ನಂಗೆ ಟೈಮ್ ಇಲ್ಲ. ಓಕೆ. ಏನೇಳಿ ಒಂದ್ಸರಿ ನೋಡ್ರಿ ಇವ್ರು ಇಷ್ಟೇ ಮಾಡ್ತಾರೆ ಅಂತ ಗೊತ್ತು ನನಗೆ. ಅದೆಲ್ಲ ಇನ್ನೂವರೆಗೂ ವರ್ಲ್ಡ್ ಕಪ್ ಇವಾಗ IPL ಸ್ಟಾರ್ಟ್ ಆಗಿದ್ದೆ, ಒಂದು ಮ್ಯಾಚ್ ನೋಡಿಲ್ಲ ಇನ್ನೂ. ಟೈಮ್ ಇಲ್ಲ. ಏನೇಳಿ? ನನಗೆ ನನ್ನ ಕ್ಲಾಸು, ನನ್ನ ದೇವರು, ನನ್ನ ಸಬ್ಜೆಕ್ಟು ಏನೋ ಪ್ರಪಂಚದಲ್ಲಿ ಏನೋ ಹುಡುಕ್ತಾ ಇರ್ತೀನಿ. ನಾನು ಅಸ್ಟ್ರಾಲಜಿಲಿ ಏನಾದ್ರು ಹುಡುಕ್ತಾ ಇರ್ತೀನಿ. ಅದ್ರ ಮೇಲೆ ನಂಗೆ ಡೆಪ್ ಆಗಿರ್ತೀನಿ 100%. ಯಾರೋ ಕೆಲಸ ಇಲ್ದಿದ್ದನ್ನು ಒಂದು ಮಾಡ್ತಾನೋ ಅದು ನೋಡ್ಕೊಂಡು ಕೂತ್ಕೊಂಡು ನಾನು ಮುಟ್ಟಾಡಲ್ಲ. ನನಗೇನಾದ್ರು ದುಡ್ಡು ಕೊಡ್ತೀಯಾ, ನನಗೊಂದು ಅದು ನೋಡ್ತೀನಿ. ಬೇರೆಯವ್ರು ನೋಡ್ಬೇಕಂತ ನಂಗೇನು ದರ್ದಿಲ್ಲ. ಏನು ಹೇಳಿ? ಅದೇನು ನೋಡೋಣ, ಅದರಿಂದ ನನಗೇನು ಲಾಭ? ಬಿಗ್ ಬಾಸ್ ನೋಡ್ಬಿಟ್ಟು ನಾನು ಹೆಂಡತಿ ಸಾಕಾಗತ್ತಾ? ಇಲ್ಲ, ಬಿಗ್ ಬಾಸ್ ನೋಡ್ರಿ ಅಂದರೆ ಅದು ಏನು ಮಾಡೋಕ್ಕೆ ಕೆಲಸ ಇದ್ದವ್ರು ನೋಡ್ತಾರೆ. ಯಾರೂ ಕೆಲಸ ಇರೋರು ನೋಡೋಕ್ಕಾಗಲ್ಲ. ಏನು ಹೇಳಿ? ತುಂಬ ದೊಡ್ಡ ಸೀರಿಯಸ್ ಅನ್ನೋಕ್ಕಾಗಲ್ಲ. ನಾನು ಒಂದೇ ಒಂದು ಒಪಿನಿಯನ್ ಹೇಳಿದೆ. ನಾನು ಬಿಗ್ ಬಾಸಲ್ಲಿ ತುಂಬ ದೊಡ್ಡ ಮನೆ ಅಂತಾರೆ.
ಒಂದು ಈ ಸರಿನ ಪಿಡ್ಜಿತ್ತಂತೆ, ಒಂದು ಐಸ್ ಕ್ರೀಮ್ ಪಿಡ್ಜ್ ಅಡ್ವರ್ಟೈಸ್ಮೆಂಟ್ ಹಾಕ್ಸಿ ತಿನ್ನಕ್ಕೆ, ಅದೆಲ್ಲ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ. ಒಂದು ಒಳ್ಳೆ ತರಕಾರಿ ಇಲ್ಲ, ಒಳ್ಳೆ ಚಿಕನ್ ಸೆಂಟ್ ಇಲ್ಲ, ಒಳ್ಳೆ ಮೀನಿಲ್ಲ. ಯಾವುದೋ ಕಂಪ್ನಿ ಇವತ್ತು ಮೈ ಚಿಕನ್ ಅಂತೆಲ್ಲ ಇದೆ, ಅಂಥ ಕಂಪ್ನಿ ಕೊಟ್ಟರೆ ಎಷ್ಟು ಬೇಕಾದ್ರೆ ಚಿಕನ್ ಕೊಡ್ತಾರೆ, ತಿನ್ಕಂದಿರಿ ಅಂತ ಹೇಳ್ಬೋದು. ಏನೇಳಿ ತಿನ್ಕಂದಿರಿ ಅಂತ ಹೇಳ್ತಾರೆ 100%. ಆ ಥರ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಆಮೇಲೆ ಪ್ರತಿ ವಾರ ಒಂದು, ನನ್ನ ಒಪಿನಿಯನ್ ಕೇಳಿದರೆ ಪ್ರತಿ ವಾರ ಬಿಗ್ ಬಾಸಲ್ಲಿ ಒಂದು ದುಡ್ಡು ಕೊಡಬೇಕು. ಏನೇಳಿ ದುಡ್ಡು ಪ್ರತಿ ವಾರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಒಂದು 3 ಜನಕ್ಕಾದ್ರೂ ದುಡ್ಡು ಕೊಡ್ಬೇಕು ಆನ್ಸರ್ನ. ಅದು ಬೆಟರ್. ಅದಾದಮೇಲೆ ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಬರ್ತಾರೆ ಮನೆಗೆ, ಅದರಿಂದ ತುಂಬ ದುಡ್ಡಾಗುತ್ತೆ, ಸ್ಪಾನ್ಸರ್ ಬರುತ್ತೆ. ಆ ಫ್ಯಾಮಿಲಿಗೆ ಒಂದು ಸ್ವಲ್ಪ ದುಡ್ಡು ಕೊಡಬೇಕು. ಏನಾಗುತ್ತೆ, ಹೆಸ್ರಿಗೋಸ್ಕರ ತುಂಬ ಜನ ಬರ್ತಾರೆ. ಹೆಸ್ರು ಬಂದ್ಬಿಟ್ರಿ ಅಂತ ಬದನೇಕಾಯಲ್ಲಿ ಬಿಗ್ ಬಾಸಿಂದ ಬಂದರೆ ಯಾರು ಏನಾಗ್ಯಾರೆ ಏನೂ ಆಗಿಲ್ಲ. ಅಲ್ಲಿ 13 ಸೀಸನ್ ಆಯಿತು. ಏನೇಳಿ 12 ಸೀಸನ್ 12 ಆಯಿತು, ಇದು 13ನೇ ಸೀಸನ್ನು. ನಾನೇ 9, 10, 11 ಆಯಿತು. ಏನೇಳಿ ಏನಾಗಿದ್ದಾರೆ ಹೇಳಿ? ಇನ್ನೂ ಅಲ್ಲೇ ಬಿದ್ದಾರೆ. ಹೊರಗಡೆ ಏನಾದ್ರು ಬಂದು ದಬಾಕಿದ್ದಾರಾ? ಸರ್, ನಾನು ಬಿಗ್ ಬಾಸ್ಗೆ ಹೋಗಿಂತ ಮುಂಚೆ ಆರ್ಯವರ್ಧನ್ ನನಗೆ ಗೊತ್ತು, ಹೋದ್ಮೇಲೂ ಗೊತ್ತು, ಏನು ಎಕ್ಸ್ಟ್ರಾರ್ಡಿನರಲ್ಲ. ಹಾಗಾಗಿ ಹೋಗ್ಬೇಕು, ಒಂದು ಟ್ಯಾಲೆಂಟಿಗೆ ಹೋಗ್ಬೇಕು. ನಾನು ತುಂಬ ಒಳ್ಳೆ ಬೆಸ್ಟ್ ಟ್ಯಾಲೆಂಟ್. ನಾನು ಸ್ವಿಮ್ಮಿಂಗು, ಗೇಮು, ಮಾತು, ಅಡುಗೆ. ಇಲ್ಲಿವರೆಗೂ ಬಿಗ್ ಬಾಸಲ್ಲಿ ಮಾಸ್ಟರ್ ಪಿಂಡ್ ಒನ್ಲಿ ಆರ್ಯವರ್ಧನ್ ಒಬ್ಬನೇ ನಂಬರ್ 1 ಪೀಸಲ್ಲಿ. ಅಷ್ಟು ಚೆನ್ನಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದು. ಗೇಮ್ ಆಗಿರ್ಬೋದು, ನಗು ಆಗಿರ್ಬೋದು, ಮಾತಾಗಿರ್ಬೋದು, ಅಡುಗೆ. ಎಷ್ಟೋ ಜನ ಬಂದರೆ ಅಡುಗೆ ಗೊತ್ತಿಲ್ಲ, ಅಷ್ಟು ಅಡುಗೆ ಮಾಡಿದೆ, ಅಷ್ಟು ಸ್ವಿಮ್ಮಿಂಗ್ ಫುಲ್ ಸ್ಟಾರ್ಟ್ ಆಡಿದೆ. ಯಾವ ಮ್ಯಾಚ್ ಓದ್ತಿದ್ದೀನಿ, ಯಾವ ಪ್ರೋಮೋ ಕಟ್ ಮಾಡಿದ್ರು ಆರ್ಯವರ್ಧನ್. ನಾನು ಎಷ್ಟೋ ಸರಿ ಹೇಳಿದೆ ರೀ, ಅತ್ಯುತ್ತಮ ತಗೊಂಡಿದ್ದೀನಿ, ಕಳಪೆ ತಗೊಂಡಿದ್ದೀನಿ. ಅತ್ಯುತ್ತಮ ನಾನು, ಕ್ಯಾಪ್ಟನ್ ನಾನು, ಕಳಪೆ ನಾನು, ಎಲ್ಲ ತಗೊಂಡು ಆಚೆ ಇದ್ದೀರಿ, ಏನು ತಗೊಂಡು ಹೊರಗಡೆ ಇದ್ದಾನೆ, ಏನು ಲೆಕ್ಕ ಅಂತ ಕೇಳಿದೆ. ಏನು ಹೇಳಿ? ಅತ್ಯುತ್ತಮ ತಗೊಂಡಿದ್ದೀನಿ, ಕಳಪೆ ತಗೊಂಡಿದ್ದೀನಿ, ಕ್ಯಾಪ್ಟನ್ ಆಗಿದ್ದೀನಿ, ಮತ್ತು ಕಿಚನ್ ಚಪ್ಪಳೆ ತಗೊಂಡಿದ್ದೀವಿ, ಎಲ್ಲ ತಗೊಂಡು ನಾವು ಆಚೆ ಇದ್ದೀವಿ, ಏನು ತಗೊಂಡ್ರೆ ಹೊರಗಡೆ ಇದ್ದಾರೆ, ಇದೇನು ಲೆಕ್ಕ ಅಂದೆ ನಾನು. ಏನು ಹೇಳಿ? ಮತ್ತು ಇದೆಲ್ಲ ಯಾಕೆ ಕೊಡಬೇಕು ಹೇಳಿ ಮೇಡಮ್? ಪ್ರಶ್ನೆ ಬರಲ್ಲ. ನಾವು ನಕ್ಕಿರಿ ಏನಾಗಲ್ಲ. ಹಾಗಾಗಿ ನಗಿಸ್ತಾರೆ ನೋಡಿ, ಅದು ಕಲೆ. ಅದು ಒಂದು ಅಂಬರೀಷ್ ಆಡಿದೆ ಗೊತ್ತಾ, ಗೊಂಬೆ ಆಡ್ಸೋನು ಮೇಲೆ ಕೂತವನೆ ಅಂತ. ಹಂಗೆ ದುಡ್ಡಿಗಾಡ್ಸೋನು ಮೇಲೆ ಕೂತವನೆ. ದುಡ್ಡಿಗಾಡ್ಸೋದು, ಗೊಂಬೆ ಆಡ್ಸೋದಲ್ಲ. ಏನು ಹೇಳಿ? ದುಡ್ಡಿಗಾಡ್ಸೋನು ಬಾಸ್ ಮೇಲೆ ಕೂತಾನ ಅನ್ನಂಗೆ ಐದು.